ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆ ಪಕ್ಕದ ಮಕ್ಕಳು, ನನ್ನ ಮಗ ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಶ್ರೇಯಾ ಮತ್ತು ಶ್ರೇಯಾ ಇವರಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾವುದೋ ಸಾಂಗಿಗೆ ಮಾಡ್ತಾ ಇದ್ದಾರೆ. ಇಬ್ಬರು ಫುಲ್ ಚಂದ ಡ್ಯಾನ್ಸ್ ಮಾಡ್ತಾರೆ. ಮಾತ್ರ ಇದೊಂದೇ ಅಲ್ಲ, ಇನ್ನೂ ಸುಮಾರು ಡ್ಯಾನ್ಸ್ ಮಾಡ್ತವೆ. ನಮ್ಮ ಮನೆ ಹತ್ರ ಎಲ್ಲರೂ ಇವ್ರು 5 ಜನನೂ ಆಟ ಆಡ್ತಿರ್ತಾರೆ. ಇಬ್ಬರು ಟ್ವಿನ್ಸ್, ಶೌರ್ಯ ಶ್ರೇಯಾ. ಇನ್ನು ಸೂರ್ಯ ಶ್ರೇಯಾ 1 ಇಯರ್ ಗ್ಯಾಪ್ ಇದೆ ಅವರಿಬ್ಬರಿಗೆ. ಹಾಗೆ ನನ್ನ ಮಗ ಒಬ್ಬ ಲೋಚನ್ನು. ಇವರು ಯಾವುದೋ ಕಾಂತಾರ ಫಿಲ್ಮ್ 2 ಪಾರ್ಟ್ 2 ನೋಡ್ಕೊಂಬಿಟ್ಬಿಟ್ಟು ಆ ಫಿಲ್ಮಲ್ಲಿ ಈ ಥರ ಮಾಡ್ತಾರೆ ಅಂತ ಅದನ್ನ ಇವ್ರು 4 ಜನನೂ ಫಿಲ್ಮ್ ನೋಡಿಬಿಟ್ಟಿದ್ದಾರೆ. ಆ ಫಿಲ್ಮ್ ನೋಡ್ಬಿಟ್ಟು ಅದನ್ನೇ ಕಾಪಿ ಹೊಡ್ಕೊಂಡು ಇಲ್ಲಿ ಮನೆ ಹತ್ರ ಅದೇ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇದು ಆಟನೋ ಏನೋ ಆಟ ಆಡ್ತಾನೆ ಇರ್ತಾರೆ. ಆ ಕಾಂತಾರ ಫಿಲ್ಮಿನ ಡೈಲಾಗ್ ಕೇಳ್ಕೊಳ್ಳೋದು, ಈ ಥರ ಮಾಡೋದು. ನೋಡಿ, ಒಂದ್ಸರಿ ಡೈಲಾಗ್ ಕೇಳ್ತಾರೆ, ಅವರಿಬ್ರಿಗೆ ಹೇಳಿಸ್ತೀನಿ. ಏನೋ ಹೇಳ್ತಾನೆ, ಇದು ನನಗೇನೋ ಸರಿ ಗೊತ್ತಾಗಲ್ಲ. ಅವನು ಚಿಕ್ಕವನಲ್ವಾ, ಏನೋ ಅದು ಫಿಲ್ಮ್ನಲ್ಲಿ ನೋಡಿ ಕೇಳಿರ್ತಾನಲ್ಲ, ಅದನ್ನ ಹೇಳ್ಕೊಂಡು ಆಟ ಆಡ್ತಾನೆ ಇರ್ತಾನೆ. ಇವನಿಗಂತೂ ಆ ಥರ ಫಿಲ್ಮ್ ಅಂದರೆ ಸೂರ್ಯಂಗೆ ತುಂಬ ಇಷ್ಟ. ಹಾಗಾಗಿ ಅವನು ಆಟ ಆಡ್ಕೊಂಡು ಆ ಥರ ಎಲ್ಲ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಆಟ ಆಡ್ತಾನೆ ಇರ್ತಾನೆ ಯಾವಾಗಲೂ. ಆದರೂ ಮಕ್ಳು ಆಟ ಆಡೋದೇ ಚಂದ. ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಇವ್ರು 5 ಜನನೂ ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ. ನಾನು ಇವ್ರು ಆಟ ಆಡೋದನ್ನ ನೋಡ್ತಾ ಕುತ್ಕೋತೀನಿ. ಆದರೆ ಎಷ್ಟು ಚಂದ ಆಟ ಆಡ್ತಾರೆ ಗೊತ್ತಾ. 5 ಜನ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಇದ್ದಂಗಿದ್ದಾರೆ. ಚಂದ ಖುಷಿಯಿಂದ ಆಟ ಆಡ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ನೋಡೋಕೆ ತುಂಬ ಖುಷಿಯಾಗುತ್ತೆ. ಮಕ್ಕಳನ್ನ ತುಂಬ ಫ್ರೆಂಡ್ಲಿ ಆಗಿದ್ದಾರೆ 5 ಜನನೂ. ಖುಷಿಯಾಗುತ್ತೆ. ನನ್ನ ಮಗ ಒಬ್ಬನೇ ಬೇಜಾರಾಗುತ್ತೆ ಅನ್ನಂಗೆ ಇಲ್ಲ. ಇವ್ರು 4 ಜನರು ಇರ್ತಾರಲ್ಲ, ಸೊ ಇವ್ರು 4 ಜನ ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ತೀನಿ. ನೋಡೋಕ್ಕೆ ಖುಷಿಯಾಗುತ್ತೆ ಆಟ ಆಡೋದನ್ನ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಓಕೆ, ಬಾಯ್.